ಪುತ್ತೂರು ನಗರಸಭಾ ವ್ಯಾಪ್ತಿಯ ಸಿಂಹವನದಲ್ಲಿ ಸರ್ವೆ ನಂಬರ್ 153/3ರಲ್ಲಿ ಮನೆ ನಿವೇಶನಕ್ಕಾಗಿ ನೀಡಿ ಜಾಗವನ್ನ ಪುತ್ತೂರು ತಹಶೀಲ್ದಾರ್ 2011ರಲ್ಲಿ ರದ್ದು ಮಾಡಿ ಆದೇಶವನ್ನ ಮಾಡಿದ್ದು, ಆದರೆ ಅದನ್ನ ಈವರೆಗೆ ಸ್ವಾಧೀನಪಡಿಸಿಕೊಳ್ಳದೇ ಇರುವಂತಹ ವಿರುದ್ಧ ರಾಜ್ಯ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೂ ದೂರು ನೀಡಲಾಗಿದೆ ಎಂದು ಪುತ್ತೂರು ಪುರಸಭಾ ಮಾಜಿ ಸದಸ್ಯ ಇಸಾಕ್ ಸಲ್ಮಾರ ಆರೋಪಿಸಿದರು. ಇವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಪುತ್ತೂರು ನಗರಸಭಾ ವ್ಯಾಪ್ತಿಯಲ್ಲಿ ತಲಾ 5 ಸೆನ್ಸ್ ನಂತರ 6 ಕುಟುಂಬಗಳಿಗೆ ಜಾಗವನ್ನು ನೀಡಲಾಗಿದೆ. ಆದರೆ ಬಳಿಕ ಅದರ ವಿರುದ್ಧ ದೂರುಗಳ ಬಂದ ಹಿನ್ನೆಲೆ ತಹಶೀಲ್ದಾರ್ ತನಿಖೆಯನ್ನು ನಡೆಸಿ ನೀಡಿರುವ ನಿವೇಶನವನ್ನು ರದ್ದು ಮಾಡಿದ್ದಾರೆ. ಆದರೆ ಅದನ್ನು ಸ್ವಾಧೀನಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಈವರೆಗೆ ಯಾವುದೇ ಕ್ರಮ ಜರುಗಿಸಿಲ್ಲ. ಈ ಕುರಿತು ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ದೂರು ನೀಡಿದ್ದು, ಅವರು ಜಿಲ್ಲಾಧಿಕಾರಿಗಳಿಗೆ ಆದೇಶ ನೀಡಿ ಅಲ್ಲಿಂದ ತಹಶೀಲ್ದಾರ್ಗೆ ರದ್ದುಪಡಿಸುವ ಆದೇಶ ಬರಬೇಕಾಗಿದೆ. 1 ತಿಂಗಳೊಳಗೆ ಆದೇಶ ಬಾರದೇ ಇದ್ದಲ್ಲಿ ತಾಲೂಕು ಕಚೇರಿಯ ಮುಂದೆ ಧರಣಿಯನ್ನು ನಡೆಸಲಾಗುತ್ತೆ. ಜೊತೆಗೆ ರದ್ದುಗೊಂಡ ನಿವೇಶನಗಳಲ್ಲಿನ ಕಟ್ಟಡಗಳಿಗೆ ಸಂಬಂಧಿಸಿ ಲೋಕಾಯುಕ್ತಕ್ಕೆ ದೂರು ನೀಡಿದ್ದು, ಅವರು ವರದಿ ಕಳಿಸುವಂತೆ ನಗರಸಭೆಗೆ ಸೂಚಿಸಿದ್ದಾರೆ. ಆದರೆ ಅವರು ಇನ್ನೂ ಕೂಡ ವರದಿ ಕಳಿಸದೇ ಇದ್ದು, 15 ದಿನಗಳೊಳಗೆ ವರದಿ ಸಲ್ಲಿಕೆ ಮಾಡದೇ ಇದ್ದರೆ ಅದರ ವಿರುದ್ಧ ಕೂಡ ಹೋರಾಟ ನಡೆಸಲಾಗುತ್ತದೆ ಎಂದರು. ಆಗ ನಾನೊಂದು ಪತ್ರಿಕಾಗೋಷ್ಠಿ ಮಾಡಿ ಅಲ್ಲಿಂದ ಕಂದಾಯ ಇಲಾಖೆಗೆ ಈಗ ಬಂದು ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯವರಿಗೆ ಕೊಡಬೇಕು ಅರ್ಜಿಯನ್ನು ಅಂತ ಹೇಳಿ ನನಗೆ ಒಂದು ಮಾಹಿತಿ ಬಂತು. ಆ ಮಾಹಿತಿ ಆಧಾರದಲ್ಲಿ ನಾನು 12/6/26ಕ್ಕೆ ಬೆಂಗಳೂರಿನಲ್ಲಿ ಪ್ರಧಾನ ಕಾರ್ಯದರ್ಶಿಯವರನ್ನು ಭೇಟಿ ಮಾಡಿ ಅವರಿಗೆ ಅದರ RTC ಮತ್ತು ಅದರ ವಿಚಾರವನ್ನು ತಿಳಿಸಿ ನಾನು ಅರ್ಜಿ ಕೊಟ್ಟಿರುತ್ತೇನೆ. ಈಗಾಗಲೇ ಅದು ನನಗೆ ಬಂದ ಮಾಹಿತಿ ಪ್ರಕಾರ ಜಿಲ್ಲಾಧಿಕಾರಿಗಳಿಗೆ ಅಲ್ಲಿಂದ ಬೆಂಗಳೂರಿಂದ ಆದೇಶ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳು ಇನ್ನು AC ತಹಸೀಲ್ದಾರ್ಗೆ ಆದೇಶ ಮಾಡಿ VA RI ಅವರ ಮತ್ತು ಸರ್ವೆ ಇಲಾಖೆಯವರ ವರದಿಯ ಪ್ರಕಾರ ವರದಿಯನ್ನು ತೆಗೆದುಕೊಂಡು ಮುಂದಿನ ಕ್ರಮ ಕೈಗೊಳ್ಳಬೇಕಾಗ್ತದೆ. ನಾನು ಈ ಹಿಂದೆ ಲೋಕಾಯುಕ್ತಕ್ಕೆ ಕೂಡ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೆ. ಲೋಕಾಯುಕ್ತದವರು ಪುತ್ತೂರು ನಗರಸಭೆಗೆ ಇದರ ಬಗ್ಗೆ ವರದಿ ತೆಗೊಳ್ಳಿಕ್ಕೆ ಒಂದು ನೋಟಿಸ್ ಅನ್ನು ನಗರಸಭೆಯವರಿಗೆ ನೀಡಿದ್ದಾರೆ. 3 ವರ್ಷದಿಂದ ನಗರಸಭೆಯಲ್ಲಿ ಅಲ್ಲಿಯ ಅಧಿಕಾರಿಗಳು ಮತ್ತು ಅಲ್ಲಿಯ ಸಿಬ್ಬಂದಿಯವರು ಈ ಮೊಹಮ್ಮದ್ ಅಲಿಯ ಈ ರಂಪಾಟಕ್ಕೆ ಎದುರಿ ಅದನ್ನು ಯಾವುದೇ ಲೋಕಾಯುಕ್ತಕ್ಕೆ ಮಾಹಿತಿ ಅದರ ಬಗ್ಗೆ ರಿಪೋರ್ಟ್ ಅನ್ನು ಕೊಟ್ಟಿರುವುದಿಲ್ಲ. ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಪುತ್ತೂರು ಪುರಸಭೆಯ ಚೀಫ್ ಆಫೀಸರ್ಗೆ ಮತ್ತು ಅಲ್ಲಿಯ ಸಿಬ್ಬಂದಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. 15 ದಿವಸದೊಳಗೆ ನೀವು ಅದನ್ನು ಲೋಕಾಯುಕ್ತಕ್ಕೆ ಕಳಿಸಬೇಕು. ಇಲ್ಲದಿದ್ದರೆ ನಾನು ಪುತ್ತೂರು ನಗರಸಭೆ ಎದುರು ಧರಣಿಯನ್ನು ಕೂತ್ಕೊಳ್ಬೇಕಾದ ಒಂದು ಅಭಿಪ್ರಾಯವನ್ನು ಮಾಡಬೇಕಾಗ್ತದೆ. ಕಂದಾಯ ಇಲಾಖೆ, ಪುತ್ತೂರಿನ ತಹಸೀಲ್ದಾರ್ ಹಾಗೂ ಸರ್ವೆ ಇಲಾಖೆ ಅದನ್ನು ಸರ್ವೆ ಮಾಡಬೇಕು. ತಹಸೀಲ್ದಾರ್ ಈ ಕೂಡಲೇ ಅದನ್ನು ಸರ್ವೆ ಮಾಡಿ ಆ ರದ್ದಾದಂತ 6 ನಿವೇಶನ ಇದೆ. ಅದರಲ್ಲಿ 1 2 3 4 5 6 6 ನಿವೇಶನ ಇದೆ. ಈ 6 ನಿವೇಶನ ಮೊಹಮ್ಮದ್ ಅಲಿ ಅವರ ಸಂಬಂಧಿಕರ ಹೆಸರಲ್ಲಿ ಮಾಡಿರುವುದು. ಅದರ ಎಲ್ಲ ದಾಖಲೆಗಳು ಕೂಡ ನನ್ನ ಹತ್ರ ಇದೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಕೊಡಲು ಸಿದ್ಧನಿದ್ದೆ. ಅವರು ಮಂಡಲ ಪ್ರಧಾನ ಆಗಿರುವಾಗ ಸರ್ಕಾರದಿಂದ ಸಂಬಳವನ್ನು ಪಡೆಯುತ್ತಾ ಇದ್ದಾರೆ. ಈ ಸಂಬಳ ಪಡೆದುಕೊಂಡವರು ಇಂಥ ಹಗರಣವನ್ನು ಮಾಡಿದರೆ ಅದು ಕಾನೂನಿನ ಕ್ರಮಕ್ಕೆ ಒಳ ಆಗ್ಬೇಕಾಗ್ತದೆ. ಇಷ್ಟು ತನಕ ನಾನು ಒಂದೊಮ್ಮೆ ಮಂಗಳೂರಿನ ಕೋರ್ಟಿಗೆ ಕೂಡ ಇದನ್ನು ಹಾಕಿದ್ದೆ. ಬೇರೆ ಬೇರೆ ಕಾರಣದಿಂದ ಅಲ್ಲಿ ನನಗೆ ಸೋಲಾಯಿತು. ಮತ್ತೆ ನಾನು ಲೋಕಾಯುಕ್ತಕ್ಕಾಗಿದೆ. ಲೋಕಾಯುಕ್ತ ತನಿಖೆಗೆ ಈಗ ಹಾಕಿದ್ದಾರೆ. ಪುತ್ತೂರು ನಗರಸಭೆಯಲ್ಲಿ ಈ ಫೈಲ್ 2 ವರ್ಷದಿಂದ ಪೆಂಡಿಂಗ್ ಇದೆ. ಮುಖ್ಯಮಂತ್ರಿ ಅವರಿಗೆ ಹಾಕಿದ್ದೆ. ಅದು ಪೊಲೀಸ್ ತನಿಖೆ ಆಗಿದೆ. ಪೊಲೀಸ್ ತನಿಖೆ ಆಗಿ ಕಂದಾಯ ಇಲಾಖೆಗೆ ವರದಿ ಹೋಗಿದೆ ಬೆಂಗಳೂರಿಗೆ. ತದನಂತರ ನನಗೆ ಒಬ್ಬರು ಬೆಂಗಳೂರಿನ ವಕೀಲರು ನನಗೆ ಏನು ಮಾಹಿತಿ ಕೊಟ್ಟರು ಅಂತ ಹೇಳಿದ್ರೆ, ನೀವು ಕಂದಾಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಒಂದು ಕೊಡಿ ಇದ್ದೆ. ನಾನು 12/6/26ರಂದು ಕಳೆದ ತಿಂಗಳು ನಾನು ಬೆಂಗಳೂರಿಗೆ ಹೋಗಿ ಈ ಅರ್ಜಿಯನ್ನು ಕೊಟ್ಟಿದ್ದೆ. ಅದು ಈಗಾಗಲೇ ನನಗೆ ಜಿಲ್ಲಾಧಿಕಾರಿಗೆ ಬಂದಿದೆ ಅಂತ ಹೇಳಂತ ಮಾಹಿತಿ ಇದೆ. ಕಾಪಿ ನನಗೆ ಸಿಕ್ಕಿದ ಕೂಡಲೇ ಮತ್ತೊಮ್ಮೆ
ನಾನು ಪತ್ರಿಕಾಗೋಷ್ಠಿ ಕರೆದು ಏನು ಅಂತ ಹೇಳಿ ಮುಂದಿನ ಹಂತದಲ್ಲಿ ಹೇಳ್ತೇನೆ. ಮತ್ತೆ ಕಂದಾಯ ಇಲಾಖೆ ತಹಸೀಲ್ದಾರರವರಿಗೆ ಮತ್ತೆ ಇಲ್ಲಿ ADLR ಪುತ್ತೂರು ನಗರಸಭೆ ಜಂಟಿಯಾಗಿ ಈ ಒಂದು ಏನು ರದ್ದಾದಂತ ನಿವೇಶನ ಇದೆ ಅದರಲ್ಲಿ ಏನೇ ಕಟ್ಟಡ ಒಂದಿದೆ, 5-6 ನಿವೇಶನ ಇದೆ, ಒಂದರಲ್ಲಿ ಕಟ್ಟಡ ಇದೆ. ಇದನ್ನು ಕೂಡಲೇ ಸ್ವಾಧೀನ ತಗೊಳ್ಬೇಕು. ಯಾಕೆಂತ ಹೇಳಿದ್ರೆ NADR 5/11/120 ಸರ್ವೆ ನಂಬರ್ 153 ಮತ್ತು ಇತರ ಎಲ್ಲ ಸರ್ವೆ ನಂಬರ್ಗಳ ಏನು ಹಕ್ಕುಪತ್ರವನ್ನು ರದ್ದು ಮಾಡಲಾಗಿದೆ. RTC ತೆಗೆದ್ರೆ ಗೊತ್ತಾಗ್ತದೆ ತಾಲೂಕು ಆಫೀಸಲ್ಲಿ. ನಾನು ಇದು ಮರೆತೋಯ್ತು ತರಲಿಕ್ಕೆ. ಅದು ನಾವು ಕೊಡ್ತೇವೆ. ಮುಂದಿನ ಹಂತದಲ್ಲಿ ನಾನು ತಾಲೂಕು ಕಚೇರಿ ಮುನ್ಸಿಪಾಲಿಟಿಯಲ್ಲಿ ನಾನು ಇವರು ಒಂದು ತಿಂಗಳೊಳಗೆ ಈ ಕ್ರಮ ಮಾಡದಿದ್ದಲ್ಲಿ ನಾನು ಉಪವಾಸ ಕೂತ್ಕೊಳ್ತೇನೆ. ಇದು ಮಾಡಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಇದು ಒಂದು ಇಲ್ಲಿಗಲ್ ರದ್ದಾದಂತ ಏನು ಅದನ್ನು ಸ್ವಾಧೀನ ಮಾಡಿಕೊಂಡು ಅದರಲ್ಲಿ ಬಾಡಿಗೆ ಪಡೆದುಕೊಂಡು ಜೀವನ ಮಾಡ್ತಾ ಇದ್ದಾರೆ.